ಯಾಕೆ ಹೀಗಾಗ್ತಿದೆ? ತುಂಬಾ ಸುಸ್ತಾಗ್ತಿದೆ. ನಿಧಿ, ನಿಧಿ, ಅಲ್ಲ ಇಷ್ಟೊಂದು ಜ್ವರ ಇದೆ, ಬರೀ ಕೋಲ್ಡ್ ಅಂತ ಹೇಳಿದ್ರಲ್ಲ. ಸರ್, ಆದರೂ ನೀವು ಯಾಕೆ ಬರಕ್ಕೆ ಹೋದ್ರಿ? ನಾನು ಆರಾಮಾಗೇ ಇದ್ದೀನಿ. ನೀವು ಎಷ್ಟು ಆರಾಮಾಗಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೊಂದು ಜ್ವರ ಇಟ್ಕೊಂಡು ಒದ್ದಾಡ್ತಿದ್ದೀರಲ್ಲ. ಒಂದು ನಿಮಿಷ ಇರಿ, ಬಂದೆ. ನೋಡಿ, ನೂರೊಂದು ಡಿಗ್ರಿ ಜ್ವರ ಇದೆ, ಏನೂ ಇಲ್ಲ ಅಂತ ಹೇಳ್ತೀರಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರೋ ಇಲ್ವೋ? ಹಾಂ, ತಗೊಂಡೆ ಸರ್. ಒಂದು ನಿಮಿಷ ಇರಿ. ಹಲೋ ವಿವೇಕ್, ಇವತ್ತೇನಾದರೂ ಎಮರ್ಜೆನ್ಸಿ ಇದೆಯಾ? ಸರಿ, ಹಾಗಿದ್ರೆ ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹಾಸ್ಪಿಟಲ್ಗೆ ಬರಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ರೆ ನಂಗೆ ಫೋನ್ ಮಾಡಿ. ಸರ್, ನೀವಿಲ್ಲಿ ನಂಗೆ ಸೇವೆ ಮಾಡ್ತಾ ಕೂತ್ರೆ ಹಾಸ್ಪಿಟಲ್ಲಿರೋ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ. ನೀವು ಮೊದಲು ಇಲ್ಲಿಂದ ಹೊರಡಿ. ಐ ಕ್ಯಾನ್ ಮ್ಯಾನೇಜ್ ಸರ್. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ, ಕನ್ಫರ್ಮ್ ಮಾಡಿಕೊಂಡೆ. ನಿಮ್ಗಿಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ ಅಲ್ವಾ? ಸೊ ಇವತ್ತು ಡಾಕ್ಟರ್ ಕರ್ಣನ್ ಸೇವೆ ನಿಮ್ಗಾಗಿ ಮೀಸಲು. ಹಾಯಾಗಿ ಮಲಗಿ ನೀವು. ಇವತ್ತೆಲ್ಲ ನಾನು ನೋಡ್ಕೋತೀನಿ. ಕರ್ಣ ಸರ್, ನಿಮಗೆ ನಾನು ತೊಂದರೆ ಕೊಡ್ತಿದ್ದೀನಿ. ನನ್ನ ಜೀವ ಕಷ್ಟಪಡೋದು ನಾನು ನೋಡೋಕ್ಕಾಗಲ್ಲ. ಈಗ ಮಾತಾಡದೆ ರೆಸ್ಟ್ ಮಾಡಿ, ನಾನು ಬರ್ತೀನಿ. ಮಲ್ಕೊಳ್ಳಿ. ಸರ್, ಡಾಕ್ಟರ್ ಆಗಿ ಇಂಜೆಕ್ಷನ್ ಭಯ ಪಡ್ತಿದ್ದೀರಾ? ಮಲ್ಕೊಳ್ಳಿ. ಐದು ನಿಮಿಷ ರೆಸ್ಟ್ ಮಾಡಿ, ಬರ್ತೀನಿ. MBBS first rank.
ಯುವ ವೈದ್ಯ ಪ್ರಶಸ್ತಿ. ಗ್ರಾಮೀಣ ಆರೋಗ್ಯ ಅಭಿವೃದ್ಧಿ ಪ್ರಶಸ್ತಿ. ಇಷ್ಟೊಂದೆಲ್ಲ ವೆರೈಟೀಸ್ ಆಫ್ ಅವಾರ್ಡ್ಸ್ ತಗೊಂಡಿದ್ದಾರಾ? ಗ್ರೇಟ್ ಕರ್ಣ. ಅಮ್ಮ, ನಿತ್ಯ, ಏನು ವಾರ್ಡ್ರೋಬ್ ಕ್ಲೀನಿಂಗಾ? ಇದೆಲ್ಲ ಅಲ್ಲಿ ಸಿಕ್ಕಿದ್ದಾ? ಯಾಕೆ ಇದನ್ನೆಲ್ಲ ಮಾಡಕ್ಕೆ ಹೋಗ್ತೀಯಾ? ರೆಸ್ಟ್ ಮಾಡೋದು ತಾನೆ. ಅಯ್ಯೋ, ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ಕರ್ಣಂಗೆ ಎಷ್ಟೆಲ್ಲ ಅವಾರ್ಡ್ಸ್ ಬಂದಿದೆ ಅಂತ. ಅಲ್ಲ, ಇದನ್ನೆಲ್ಲ ಡಬ್ಬಕ್ಕೆ ಹಾಕಿ ಯಾಕೆ ತುಂಬಿಟ್ಟಿದ್ದಾರೆ? ಶೋಕೇಸಲ್ಲಿ ಡಿಸ್ಪ್ಲೇ ಮಾಡ್ಬೋದಲ್ವಾ? ಕರ್ಣನ್ ಸಾಧನೆನ ಹೊರಗಡೆ ಜನರು ಗುರುತಿಸ್ತಾರೆ, ಆದರೆ ನಮ್ಮ ಮನೇಲಿ ಅದೆಲ್ಲ ಸಂಭ್ರಮದ ವಿಷಯ ಅಲ್ವೇ ಅಲ್ಲ. ಅದಕ್ಕೆ ಕರ್ಣನೇ ಇದನ್ನೆಲ್ಲ ಪ್ಯಾಕ್ ಮಾಡಿ ಒಳಗೆ ಎತ್ತಿಟ್ಬಿಟ್ಟಿದ್ದಾನೆ. ಆದರೆ ಯಾಕೆ? ಓ, ಗೊತ್ತಾಯ್ತು ಬಿಡಿ. ಇಷ್ಟು ದಿನ ಆಗಿದ್ದೆಲ್ಲ ಆಯಿತು, ಆದರೆ ಇನ್ನು ಮುಂದೆ ಈ ಮನೆಯಲ್ಲಿ ಕರ್ಣಂಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈಗಲೇ ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀನಿ, ಎಲ್ಲರೂ ನೋಡಲಿ. ಯಾರು ಮಾತಾಡ್ತಾರೆ ನಾನು ನೋಡ್ತೀನಿ. ನಿಧಿ, ನಿಮ್ಮ ಫೇವ್ರೆಟ್ ಸೂಪ್ ರೆಡಿ. ಬರೀ ತಿನ್ನೋದು ಮಲಗೋದು ಇಷ್ಟೇ ಆಗಿದೆ ನನ್ನ ಕೆಲಸ. ಪಾಪ ನೀವು. ಅದೆಲ್ಲ ಬಿಡಿ. ಈಗ ಅನ್ನಿ ಕೊಡಿ ಸರ್, ನಾನೇ ತಿಂತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಜ್ವರ ಬಂದಾಗ ಜಾಸ್ತಿ ಮಾತಾಡಬಾರ್ದು. ಡಾಕ್ಟರ್ ಹೇಳಿದ್ದನ್ನು ಕೇಳ್ಕೊಂಡು ಸುಮ್ಮನೆ ಇರಬೇಕು. ಜಾಣಿ ಥರ ಅನ್ನಿ. ಸಾಕು ಸರ್. ನೀವು ಟ್ಯಾಬ್ಲೆಟ್ಸ್ ತಗೋಬೇಕು. ಹೀಗೆ ಬೆಕ್ಕಿನ ಮರಿ ಥರ ತಿಂತಿದ್ರೆ ಎನರ್ಜಿಲ್ ಬರುತ್ತೆ. ಇದು ಶಾಂತಿ ಅಜ್ಜಿ ತುತ್ತು. ಆನೆ ಇದು ಬಂಗಾರಿ ಲೆಕ್ಕದ್ದು. ನನ್ನ ಲೆಕ್ಕದ್ದು ಬೇಡವಾ? ಗುಡ್ ಗರ್ಲ್. ನೋಡಿ, ಫುಲ್ ಖಾಲಿ ಆಗೋಯ್ತು. ಸರಿ, ನೀವು ರೆಸ್ಟ್ ಮಾಡಿ. ನಾನು ಬಂದೆ.